ವೆಲ್ಕಮ್ ಟು ಕಿಚೂಸ್ ಚಾನಲ್. ಇವತ್ತಿನ ನಮ್ಮ ಚಾನಲಲ್ಲಿ ರೆಸಿಪಿ ಬಂದು ಪನ್ನೀರ್ ಪರಾಟ. ಇದಕ್ಕೆ ಮಾಡಲಿಕ್ಕೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಸೊ ಅದಕ್ಕೆ ಒಂಚೂರು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಮೃದುವಾಗಿ ಕಲಿಸ್ಕೋಬೇಕು. ಹಿಟ್ಟು ಕಲಿಸ್ಕೋತಿರ್ಬೇಕಾದ್ರೆ ನೀರು ಚೂರೇ ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ಇಲ್ಲಾಂದರೆ ಹಿಟ್ಟು ಒಂದು ವೇಳೆ ಗಟ್ಟಿ ಆಗಿಬಿಡುತ್ತೆ, ಇಲ್ಲಾಂದರೆ ತೀರಾ ಸಾಫ್ಟ್ ಆಗಿಬಿಡುತ್ತೆ. ಸೊ ಮೀಡಿಯಮ್ ಸಾಫ್ಟ್ನೆಸ್ ಬೇಕು ಹಿಟ್ಟು, ಹಾಗಾದರೆ ಪರಾಟ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಸ್ವಲ್ಪನೇ ನೀರು ಯೂಸ್ ಮಾಡ್ಕೊಂತ ಹಿಟ್ಟು ಕಲಿಸ್ತಾ ಇದ್ದೀನಿ. ಸೊ ಇದಕ್ಕೊಂಚೂರು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಳ್ಳೋದ್ರಿಂದ ಸಪ್ಪೆ ಅನ್ಸೋದಿಲ್ಲ ಚಪಾತಿ ಹಿಟ್ಟು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋತೀನಿ. ನೋಡಿ, ಈ ರೀತಿ ಕಲ್ಸ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡಿರೋದಿದೆ ಹಿಟ್ಟನ್ನ. ರೀತಿ ಸಾಫ್ಟ್ ಆಗಬೇಕು. ಮೀಡಿಯಂ ಸಾಫ್ಟ್ ಅಂತಾರೆ ಇದಕ್ಕೆ. ತುಂಬಾನು ಮೃದು ಆಗಬಾರ್ದು, ತುಂಬಾನು ಗಟ್ಟಿನೂ ಆಗಬಾರ್ದು. ಸೊ ಇವಾಗ ಇದಕ್ಕೆ ನಾನಿಲ್ಲಿ ಒಂದು 200 ಗ್ರಾಮ್ನಷ್ಟು ಪನ್ನೀರ್ ತಗೊಂಡಿದ್ದೀನಿ. ಈ ಪನ್ನೀರು ಗ್ರೇಟೆಡ್ ಪನ್ನೀರು. ಇದಕ್ಕೆ ಗರಂ ಮಸಾಲ 1 ಟೀ ಸ್ಪೂನ್, ಹಾಗೆ ಒಂಚೂರು ಉಪ್ಪು, ಸಾಲ್ಟ್ ರುಚಿಗೆ ತಕ್ಕಷ್ಟು, ಹಾಗೆ ಪೆಪ್ಪರ್ ಪೌಡರ್ ಒಂದು 1/4 ಟೀ ಸ್ಪೂನ್ ಅಷ್ಟು, ಹಾಗೆ ಒಂದು ಚೂರು ಖಾರದ ಪುಡಿ ಸ್ವಲ್ಪ ಸ್ಪೈಸ್ ಆಗಲಿ ಅಂತ ಹಾಕೊಂಡಿರೋದು. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು, ಇಲ್ದಿದ್ರೆ ಇಲ್ಲ. ಸೊ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಇದು ನಮ್ಮ ಸ್ಟಫಿಂಗ್ ರೆಡಿ ಆಯಿತು, ಪನ್ನೀರ್ ಸ್ಟಫಿಂಗ್. ಇವಾಗ ಹಿಟ್ಟು, ಪನ್ನೀರ್ ಸ್ಟಫಿಂಗ್, ಹಾಗೆ ಒಂದು ಸ್ವಲ್ಪ ಒಣ ಹಿಟ್ಟನ್ನ ತಗೊಂಡಿದ್ದೀನಿ, ಯಾಕಂದರೆ ಪರಾಟ ಮಾಡ್ಬೇಕಂದ್ರೆ ಹಚ್ಕೊಂಡು ತೀಡ್ಲಿಕ್ಕಂತಂದು. ಸೊ ಇವಾಗ ಚಪಾತಿ ಹಿಟ್ಟನ್ನ ಗುಂಡಾಗಿ ಸೈಜ್ ಮಾಡಿಕೊಂಡು, ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಸೈಜ್ ಮಾಡಿಕೊಂಡು ಒಂಚೂರು ತೀಡ್ಕೋಬೇಕು. ತೀಡ್ಕೊಂಡಿದ್ದ ಚಪಾತಿ ಹಿಟ್ಟಿನಲ್ಲಿ ಆ ಸ್ಟಫಿಂಗ್, ಏನು ಪನ್ನೀರ್ ಸ್ಟಫಿಂಗ್ ಮಾಡಿರ್ತೀವಲ್ವಾ, ಅದನ್ನ 1-2 ಸ್ಪೂನ್ ಹಾಕೊಳ್ಳಿ. ಅಂದರೆ ನಿಮ್ಮ ಪರಾಟ ಮೇಲೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಚಿಕ್ಕ ಪರಾಟ ಆದರೆ 1 ಸ್ಪೂನ್ನಷ್ಟು ಸಾಕು. ಸೊ ಈ ರೀತಿ ಮಾಡ್ಕೊಂಡ್ಮೇಲೆ ಫೋಲ್ಡ್ ಮಾಡಿ, ನೀಟಾಗಿ ಫೋಲ್ಡ್ ಮಾಡಿ, ಎಲ್ಲೂ ಗ್ಯಾಪ್ ಬೀಳಬಾರ್ದು. ಗ್ಯಾಪ್ ಬಿದ್ದರೆ ಪರಾಟ ತೀಡುವಾಗ ಹರಿದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಸೀಲೆಲ್ಲ ಕವರ್ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಒಂದು ಸ್ವಲ್ಪ ಉದುರಿಸ್ಕೊಂಡು ಚೆನ್ನಾಗಿ ಲಟ್ಟಿನ್ಗೆ ತಗೊಂಡು ತೀಡ್ಕೊಳ್ತಾ ಹೋಗಿ. ಸೊ ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಮ್ದು ಮೀಡಿಯಂ ಸೈಜ್, ಇನ್ನ ದೊಡ್ಡದು ಮಾಡ್ಕೋಬಹುದು, ಇಲ್ಲ ಚಿಕ್ಕದನ್ನು ಮಾಡ್ಕೋಬಹುದು. ಇದು ಮೀಡಿಯಂ ಸೈಜ್ ಆಫ್ ಪರೋಟ. ಪನ್ನೀರ್ ಗ್ರೇಟಿಂಗ್ ಚೆನ್ನಾಗಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಗಟ್ಟಿಯಾಗಿ ಹಾಗೆ ಉಳ್ಕೊಂಡಿರುತ್ತೆ. ಸೊ ಇದಾದ್ಮೇಲೆ ತವಾ ಮೇಲೆ, ಹೀಟ್ ಮಾಡಿದ ತವಾ ಮೇಲೆ ಪನ್ನೀರ್ ಪರಾಟ ಮಾಡಿರ್ತೀವಲ್ವಾ, ಅದನ್ನ ಹಾಕೊಂಡ್ಬಿಟ್ಟು ನೀವು ತುಪ್ಪನಾದ್ರೂ ಸುರ್ಕೊಳ್ಳಿ, ಇಲ್ಲಾಂದ್ರೆ ಎಣ್ಣೆ ಆದ್ರೂ ನಡೆಯುತ್ತೆ. ಅಥವಾ ಎರಡೂ ಬೇಡ ಅಂದ್ರೆ ಡ್ರೈ ಪರಾಟನು ರೋಸ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಒಂಚೂರು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆನ ಯೂನಿಫಾರ್ಮ್ ಆಗಿ ಎಲ್ಲಾ ಕಡೆನೂ ಹರಡಿಸಿದ್ದೀನಿ. ಸೊ ನೋಡ್ಬೋದು, ಇಲ್ಲಿ ಬಬಲ್ಸ್ ಬರುತ್ತಲ್ಲ, ಬಬಲ್ಸ್ ಬಂದ್ಮೇಲೆ ಫ್ಲಿಪ್ ಮಾಡಬೇಕು. ಅಲ್ಲಿ ತನಕ ಅದು ತವಾ ಮೇಲೆ ಇರಬೇಕು. ಸೊ ಒಂದ್ಸರಿ ಫ್ಲಿಪ್ ಆದ್ಮೇಲೆ ಇನ್ನೊಂದು ಸೈಡ್ ಪಾರ್ಟ್ ಇರುತ್ತಲ್ವಾ, ಅಲ್ಲಿನೂ ಎಣ್ಣೆ ಸವರ್ತಾ ಇದ್ದೀನಿ. ಇಲ್ಲಿನೂ ಅಷ್ಟೇ, 1-2 ನಿಮಿಷ ಟೈಮ್ ತಗೊಳುತ್ತೆ ಕೆಳಗಿನ ಪಾರ್ಟ್ ರೋಸ್ಟ್ ಆಗ್ಲಿಕ್ಕೂ. ಸೊ ತುಂಬಾನೇ ಈಸಿಯಾಗಿ ಮಾಡ್ಬೋದು ಇದು ಪರಾಟ, ತುಂಬಾ ಟೈಮು ತಗೊಳ್ಳೋದಿಲ್ಲ. ಬ್ರೇಕ್ಫಾಸ್ಟ್ ರೆಸಿಪಿ ಅಂತಂದೇ ಹೇಳ್ಬೋದು. ಬ್ರೇಕ್ಫಾಸ್ಟ್ ರೆಸಿಪಿ ಬೇಗ ಮುಗಿಯುತ್ತೆ. ಸೊ ವಿದಿನ್ 20-25 ಮಿನಿಟ್ಸ್ ಅಲ್ಲಿ ಪರಾಟ ಈಸ್ ರೆಡಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.